ಸಮಸ್ತ ನಮ್ಮ ನಾಡಿನ ಜನತೆಗೆ ನಮಸ್ಕಾರ. ನಾನೊಂದು ಪ್ರಶ್ನೆ ಕೇಳುತ್ತಿದ್ದೀನಿ. ಉತ್ತರ ಗೊತ್ತಿದ್ದರೂ ಕಮೆಂಟ್ ಮಾಡಿ, ತಿಳ್ಕೊಳ್ಳೋಕೆ ಆಸಕ್ತಿ ಇರೋರು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದರ ಅರ್ಥ ತಿಳಿಸ್ತೀನಿ. ಏನಂದರೆ, ಪ್ರತಿಯೊಬ್ಬ ಮಾನವನು ಒಂದು ಜಾಗಕ್ಕೆ ಹೋಗೋದಕ್ಕೆ ಸಾಯ್ತಾರೆ. ಏಕೆಂದರೆ ಸಾಯ್ತಾರೆ ಅಂದರೆ ಮನೆಗಳವ್ರು ಹೇಳ್ತಿರ್ತಾರೆ, ಸಾಯ್ತಿಯಲ್ಲ ಎಲ್ಗನ ಹೋಗೋಕ್ಕೆ ಅಂತ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಈ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಆ ಜಾಗಕ್ಕೆ ಹೋಗೋಕ್ಕೆ ಸಾಯ್ತಾರೆ. ಅದು ಗೊತ್ತಿರ್ತಕ್ಕಂಥ ಕಮೆಂಟ್ ಮಾಡಿ. ಹಾಗೆ ನಾನು ಏನು ಹೇಳೋಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ನಮ್ಮ ಜಗತ್ತಿನಲ್ಲಿ ಎಷ್ಟೋ ಜಗದ್ಗುರುಗಳು ಆಗೋಗಿದ್ದಾರೆ. ಇತ್ತೀಚೆಗೆ ನಮ್ಮ ದೇಶದಲ್ಲಿ ಜಾತಿ ಗುರುಗಳು ಜಾಸ್ತಿ ಆಗಿದ್ದಾರೆ. ಯಾಕೆಂದರೆ ಒಬ್ಬೊಬ್ಬ ಜಾತಿಗೆ ಒಬ್ಬೊಬ್ಬ ಗುರುಗಳು ಮಾಡಿಕೊಂಡು ರಾಜಕೀಯ ವಿಚಾರದಲ್ಲಿ ರಾಜಕೀಯ ಬೇಳೆ ಬೇಯಿಸೋದಕ್ಕೆ ಆ ಜಾತಿಯಿಂದ ಈ ಜಾತಿಗೆ, ಈ ಜಾತಿಯಿಂದ ಆ ಜಾತಿಗೆ ಅಂತ ಹೇಳಿ ಪ್ರತಿಯೊಬ್ಬ ಒಂದು ಜಾತಿಯಲ್ಲಿನೂ ಒಬ್ಬ ಗುರುಗಳನ್ನ ಹುಟ್ಟಿಸಿದ್ದಾರೆ. ಇರಲಿ, ಅದಕ್ಕೆ ನನಗೆ ಯಾವುದೇ ಒಂದು ಕೆಟ್ಟ ಅಭಿಪ್ರಾಯ ಅಂತ ನಾನು ಹೇಳ್ತಾ ಇಲ್ಲ. ಪ್ರತಿಯೊಬ್ಬ ಜಾತಿ ಗುರುಗಳೂ ಜಗದ್ಗುರುಗಳು ಅಂತ ಏನೋ ಬ್ಯಾನರ್ಗಳು ಹಾಕಿಸ್ತಾರೆ. ಜಗದ್ಗುರು ಅಂದರೆ ಆಲ್ ರೌಂಡ್ ಸತ್ ಸಂಘದಲ್ಲಿ ಜ್ಞಾನದ ವಿಚಾರ ಪ್ರತಿಯೊಂದು ಜಾತಿಗೂ ಪ್ರತಿಯೊಬ್ಬರಿಗೂ ಬೋಧನೆ ಮಾಡ್ತಕ್ಕಂಥ ಗುರುವಿನ ಜಗದ್ಗುರು ಅಂತಾರೆ. ಪಾರಮಾರ್ಥ ವಿಚಾರಗಳಲ್ಲಿ ಮುಳುಗಿ ತನ್ನ ಶಿಷ್ಯಗಳು ಮಾಡಿಕೊಂಡು ಶಿಷ್ಯಂದಿರಿಗೆ ಬೋಧ ಕೊಟ್ಟು ಈ ಜೀವನದ ಮೌಲ್ಯವನ್ನು ತಿಳಿಸ್ತಕ್ಕಂಥವನು ಜಗದ್ಗುರು. ಅದರಿಂದ ನಾವು ನಮ್ಮ ಜಾತಿ ಗುರುಗಳು ಎಲ್ಲ ಜಾತಿಯಲ್ಲಿರ್ತಾರೆ. ಆ ಒಂದು ಜಾತಿಗೆ ಸಂಬಂಧಪಟ್ಟ ಗುರುಗಳನ್ನ ಯಾವುದೇ ರೀತಿ ಜಗದ್ಗುರು ಅಂತ ಅನ್ನಲ್ಲ. ಜಗದ್ಗುರು ಆಗಲೇ ಹೇಳಿದೆ ನಾನು, ತಾರತಮ್ಯ ಇರಲ್ಲ ಜಗದ್ಗುರುಗಳಿಗೆ. ಅಂಥವ್ರನ್ನ ಜಗದ್ಗುರುಗಳು ಅಂತಾರೆ. ನಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸಿದ್ದೀವಿ. ಹೌದು ಅಲ್ಲ ಅಂತ ಕಮೆಂಟ್ ಮಾಡಿ, ತಪ್ಪಿದ್ದರೆ ಕ್ಷಮಿಸಿ. ಯಾಕಂದರೆ ನಮ್ಮ ಅನುಭವದಲ್ಲಿ ಜಗದ್ಗುರುಗಳಂದರೆ ಪ್ರತಿಯೊಬ್ಬರು ಜಾತಿ ಮತ ಭೇದ ಭಾವ ಯಾವುದೇ ಒಂದಿರಲ್ಲ ಜಗದ್ಗುರುಗಳಿಗೆ. ಅವರನ್ನು ಮಾತ್ರ ಜಗದ್ಗುರು ಅಂತಾರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.